ನೀವು ಹೇಳ್ದಂಗೆ ಅಯೋಗ್ಯ 2 ಸಿನಿಮಾ ಅಂದಾಗ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಜನಕ್ಕೆ ನಿರೀಕ್ಷೆಗಳು ಎಕ್ಸ್ಪೆಕ್ಟೇಷನ್ಸ್ ಕೂಡ ಡಬಲ್ ಇರುತ್ತೆ ಅಂತಕ್ಕಂಥದ್ದು. ಒಂದು ಸಿನಿಮಾದ ಸಾಂಗು ಬರೋಬ್ಬರಿ 16ರಿಂದ 17 ಕೋಟಿ ಯೂಟ್ಯೂಬ್ ವ್ಯೂಸ್ ಆಗುತ್ತೆ ಅಂತಂದರೆ ಅದು ಈಸಿ ಟಾಸ್ಕ್ ಅಲ್ಲ. ಅಯೋಗ್ಯ ಸಿನಿಮಾದ ಏನಮ್ಮಿ ಏನಮ್ಮಿ ಸಾಂಗು ಐ ಥಿಂಕ್ ಇದೇ ಹೈಯೆಸ್ಟ್ ವ್ಯೂಸ್ ಪಡೆದಂಥ ಕನ್ನಡ ಸಾಂಗ್ ಅನಿಸುತ್ತೆ. ಸೊ ಹಾಗಾಗಿ ಅರ್ಜುನ್ ಜನ್ಯ ಅವ್ರಿಗೆ ಎಷ್ಟು ಪ್ರೆಷರ್ ಕೊಟ್ಟಿದ್ರೆ ಈ ಸರಿ ಮ್ಯೂಸಿಕ್ ಮಾಡೋದಕ್ಕೆ? ನೀವು ಹೇಳಿದ್ರಲ್ಲ 170 ಮಿಲಿಯನ್ ಅಂದರೆ 17 ಕೋಟಿ ಜನ ಈ ಸಾಂಗ್ನ ನೋಡಿದ್ದಾರೆ ಅಂದರೆ ಅದು ನಮ್ಮ ಕೈಲಿಲ್ಲ, ಅದು ದೈವ ನಿರ್ಣಯ. ನಾವು ಯಾವತ್ತೂ ಅರ್ಜುನ್ ಸರ್ ಅವರು ಆಫೀಸಲ್ಲಿ ಒಂದು ಶಂಕರಾಚಾರ್ಯ ಫೋಟೋ ಸಾಯಿಬಾಬಾ ಇಟ್ಟು ಅಲ್ಲೇ ಪೂಜೆ ಮಾಡಿ ಅಯೋಗ್ಯ ಸ್ಟಾರ್ಟ್ ಮಾಡಿದ್ದು. ಸರ್ ನಾವು ಮತ್ತೊಂದು ಮಾಡೋಕ್ಕಾಗಲ್ಲ, ಅಯೋಗ್ಯ ಮತ್ತೊಂದು ಸಲ ನಾವು ಕ್ರಿಯೇಟ್ ಮಾಡೋಕ್ಕಲ್ಲ, ಮತ್ತೊಂದು ಏನಮಿ ಮಾಡೋಕ್ಕಾಗಲ್ಲ, ಮತ್ತೊಂದು ಅಯೋಗ್ಯ ಟು ನಮ್ಮದೇ ಆದಂಥ ದಾಖಲೆಗಳನ್ನ ಮಾಡ್ಬೋದು. ಸೊ ಯಾವುದಿಲ್ಲದೆ ನಾವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದ್ದು. ನಾನಾಗಲಿ ಗೆಳೆಯ ಚೇತನ್ ಎಲ್ಲ ಸಾಂಗ್ಗಳು ಬರೆದಿದ್ದು ಚೇತನೇ. ಈ ಸಲ ಅಷ್ಟೇ ಗೆಳೆಯನೇ ಕೂತ್ಕೊಂಡು ಅದೇ ಶ್ರದ್ಧೆಯಿಂದ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು. ಒಂದು ಮ್ಯಾಜಿಕ್ ನಡೆದಿದೆ. ನನಗೆ ಒಂದು ತೃಪ್ತಿ ಇದೆ 2 ಬಂದಿರೋ ಸಾಂಗ್ಸ್ಗಳ ಕೈಯಲ್ಲಿ. ತುಂಬಾ ತೃಪ್ತಿ ಇದೆ. ಶ್ರೀರಾಮ್ ಅವರು ಆಡ್ತಾ ಇದ್ದಾರೆ 17th. ಸೊ ಕೆಲಸ ನಡೀತಾ ಇದೆ. ಬಟ್ ಏನಾದ್ರೆ ಯಾವುದೇ ನಾನು ಟೆಕ್ನಿಷಿಯನ್ಸ್ಗೆ ಕೆಲಸ ಮಾಡಬೇಕು ಅಂದರೆ ಈಗ ರಚಿತಾ ಮೇಡಮ್ ಆಗಲಿ ಸತೀಶ್ ಸರ್ ಆಗಲಿ ನಾನು ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ತುಂಬಲ್ಲ. ಇದನ್ನು ಮತ್ತೊಂದು ಜೀರೋಯಿಂದ ಕೆಲಸ ಮಾಡ್ತಾಯಿದ್ದೀವಿ. ಮತ್ತೊಂದು ನಾವು ಇದಕ್ಕೆ ಶ್ರಮ ಹಾಕಲೇಬೇಕು. ಅದೇ ನೋವುಗಳು, ಅದೇ ಸವಾಲುಗಳು, ಅದೇ ಕಾಲು ಎಳೆಯ ಕೆಲಸಗಳು ನಡೀತಾನೇ ಇರುತ್ತೆ. ಅದನ್ನು ಎದುರಿಸ್ಕೊಂಡೇ ಹೋಗಬೇಕಾಗಿದೆ. ಮತ್ತೆ ಇನ್ನೊಂದು ಸಲ ಎಲ್ಲರೂ ಹೋಗೋಣ, ಒಂದು ಫ್ರೆಶ್ ಆಗಿ ಹೋಗೋಣ. ನಿರ್ಮಾಪಕರು ಮಾತ್ರ ಒಬ್ಬರು ಇಲ್ಲಿ ಆ್ಯಡ್ ಆಗ್ತಾರೆ ಹೊಸಬ್ರಾಗಿ. ಬಟ್ ಎಲ್ಲರೂ ಅವರೇ ಇರೋದ್ರಿಂದ ಅವ್ರಿಗೂ ಅಷ್ಟೇ ಈ ತಂಡ ನಮ್ಮ ಪರಿಚಯಿಸಿ ತೊಗೊಂಡೋಗುವಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ನಾವು ನೋಡಿದ್ವಿ ಅಫಿಷಿಯಲಿ ನೀವು ಒಂದು ವಿಡಿಯೋ ಮೂಲಕ ಒಂದು ಇನೋವೇಟಿವ್ ಆಗಿ ಅಯೋಗ್ಯ 2ನ ನೀವು ಲಾಂಚ್ ಮಾಡಿದ್ದೀರಾ. ಒಂದು ವಿಡಿಯೋ ಮೂಲಕ ಅಫಿಷಿಯಲಿ ಅನೌನ್ಸ್ ಮಾಡಿದ್ದೀರಾ. ಅದರಲ್ಲಿ ನೋಡಿದಾಗ ಒನ್ಸ್ ಅಗೇನ್ ನಮ್ಮ ನೀನಾಸಂ ಸತೀಶ್ ಅವರು ಅಭಿನಯ ಚಿತ್ರ ಅವರೇ ಹೀರೋ ಆಗಿ ಮುಂದುವರಿತಾ ಇರ್ತಕ್ಕಂಥದ್ದು. ನಮ್ಮ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರೇ ಹೀರೋಯಿನ್ ಆಗಿ ಮುಂದುವರಿತಾ ಇರ್ತಕ್ಕಂಥದ್ದು. ಅವ್ರ ಕಾಂಬಿನೇಷನ್ನ ಜನ ಇಷ್ಟಪಟ್ಟಿದ್ರು. ಅಗೈನ್ ಅದೇ ಕಾಂಬಿನೇಷನ್ ನೀವು ಮತ್ತೆ ಒನ್ಸ್ ಅಗೈನ್ ಕಮ್ಬ್ಯಾಕ್ ಮಾಡಿಸ್ತಾ ಇದ್ದೀರಾ. ಎಲ್ಲರೂ ಕಮ್ಬ್ಯಾಕ್ ಆಗ್ತಾ ಇದ್ದಾರೆ. ಅದೊಂದು ಗ್ಯಾದರ್ ಆಗುವಂಥದ್ದು. ಈಗ ಪ್ರೀಕ್ವೆಲ್ ನಡೀತಾ ಇದೆ ಕಾಂತಾರಟ್ಟೋದು. ಪ್ರೀಕ್ವೆಲ್ ಅಂದಾಗ ಕೆಲವರು ಮಿಸ್ ಆಗ್ತಾರೆ. ಆದರೆ ಇಂದಿನ ಹುಟ್ಟೇನಿದೆ ಅಂತ ಇದು ಕೆಲವು ಸೀಕ್ವೆಲ್ಗಳು ಮಾಡ್ತಾರೆ. ಈಗ ನೀವು ಗೋಲ್ಮಾಲ್ 1 2 3 4 ನಿಮ್ಮ 7th ತನಕನೂ ಇತ್ತದು ಸೀರೀಸು. ಸೊ ನಾನು ಸೀಕ್ವೆಲ್ ಮಾಡ್ಬೋದು, ಪ್ರೀಕ್ವೆಲ್ ಮಾಡೋಕ್ಕಲ್ಲ. ಬಟ್ ಸೀಕ್ವೆಲ್ ಅವತ್ತು ನಾನು ರೌಂಡ್ ಅಪ್ ಮಾಡಿದ್ದೆ. ಅದನ್ನು ಕ್ಲೈಮ್ಯಾಕ್ಸಲ್ಲೇ ಅದನ್ನು ನಾನು ರೌಂಡ್ ಅಪ್ ಮಾಡಿದ್ದೆ. ಗ್ರಾಮ ಪಂಚಾಯತ್ ಸದಸ್ಯ ಆಗಿ 1 ಓಟ್ಗಳಿಂದ ಗೆಲ್ತಾನೆ ಸತೀಶ್ ಅವರು, ಸಿದ್ದೇಗೌಡ. ಅಲ್ಲಿ ಬಚ್ಚೇಗೌಡನ ಕ್ಯಾರೆಕ್ಟ್ರು ಸೋತಿರುತ್ತೆ. ಬಟ್ ಅವನೊಂದು ಸಿಂಬಲ್ ಕೊಟ್ಟಿರ್ತಾನೆ, ಹೇಗೆ ನಾನು ಬರ್ತೀನಿ ಅಂತ. ಸೊ ನಾನು 2 ಮಾಡ್ತೀನಿ ಅಂತ ಆ ಸಿನಿಮಾ ಮಾಡಿದ್ದಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಲೀಡ್ ಆಗಿತ್ತು. ಜನಗಳು ಕೇಳ್ತಾ ಇದ್ದು. ಮತ್ತು ನನ್ನ ಮಾರ್ಕೆಟಲ್ಲಿ ನನ್ನ ಕೆಲವು ಚಾನಲ್ಸ್ಗಳು ನೀವು ಮಾಡಿದ್ರೆ ಖಂಡಿತ ನಮಗೆ ಬೇಕು ಆ ಸಿನಿಮಾ ಮಾಡಿದಾಗ ಹೇಳಿ ಅಂದಾಗ. ಸೊ ನಿರ್ಮಾಪಕರಿಗೆ ಖಂಡಿತ ಇದು ಈ ಸಿನಿಮಾ ಮಾಡೋದ್ರಿಂದ ಲಾಸ್ ಆಗೋಲ್ಲ, ಬಿಫೋರ್ ಅವರು ಲಾಭ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಎಲ್ಲರೂ ಒಂದು ಟೈಮ್ ಗ್ಯಾದರ್ ಆದೋ. ಅದಕ್ಕಂತಲೇ ಯಾವುದೇ ರೀತಿ ಯಾರಿಗೂ ಸುಧಾ ನಾನು ಈ ಸಹ ಪ್ರೆಷರ್ ಕೊಡೋಲ್ಲ. ಏನೇ ಪ್ರೆಷರ್ ಇದೆ ನಾನು ತೊಗೋತೀನಿ ಅದನ್ನು. ನನ್ನ ಹೀರೋ, ನನ್ನ ಹೀರೋಯಿನ್ನು ಮತ್ತೆ ಸಿದ್ದೇಗೌಡ ನಂದಿನಿ ಕ್ಯಾರೆಕ್ಟರು, ಬಚ್ಚೇಗೌಡನ ಕ್ಯಾರೆಕ್ಟ್ರು, ಮಟನ್ನು, ಬೆಣ್ಣೆ, ಈ ಯುನಿಕ್ ಪಾತ್ರಗಳೇನಿದೆ ಎಲ್ಲರೂ ಹಂಗೇ ಆಗೇನು ಅದು ಕಂಟಿನ್ಯೂ. ಅದು ಸೀಕ್ವೆಲ್ ಕಂಟಿನ್ಯೂ. ನಾನೇನು ಮುಚ್ಚಿಡ್ತಾ ಇಲ್ಲ. ಬಿಕಾಸ್ ಇದನ್ನು ಓಪನ್ ಅಪ್ ಹೇಳಕ್ಕಂಡೆ ಇಲ್ಲಿಂದ ನಾವು ಹೊಡ್ತೀನಿ ನಾನು. ಇದಕ್ಕೆ ಈ ಕ್ಲೈಮ್ಯಾಕ್ಸಿಂದ ಕಂಟಿನ್ಯೂ ಆಗುತ್ತೆ. ಅಗೇನ್ ಒಂದು ಎಂಡ್ ಆಗುತ್ತೆ. ಮತ್ತು ಇನ್ನೊಂದು ಹುಟ್ಟುಪ್ಪ ಬೇರೆ ರೀತಿ ತಗೊಳುತ್ತೆ. ಅದನ್ನು ಮುಂದುವರಿತಾ ಹೋಗುತ್ತೆ. ಇದು ಸುಮಾರು ಸೀಕ್ವೆಲ್ಗಳು ಈ ಸಿನಿಮಾ ಆಗುತ್ತೆ. ಎಸ್, ಈ ಸಿನಿಮಾದ ನಿರ್ಮಾಪಕರ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥದ್ದು ಮುನೇಗೌಡ ಅವರು. ಭುವನಂ ಗಗನಂ ಸಿನಿಮಾ ಈಗ ಆಲ್ರೆಡಿ ಅವರು ರಿಲೀಸ್ಗೆ ರೆಡಿ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಅದೇ ಸಿನಿಮಾದ ನಿರ್ಮಾಪಕರು ನಿಮ್ಮ ಸಿನಿಮಾಗೆ ಬಂಡವಾಳ ಹೂಡ್ತಾ ಇರ್ತಕ್ಕಂಥದ್ದು. ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರೆ, ತುಂಬ ಕ್ರಿಯೇಟಿವ್ ಆಗಿ. ಇಲ್ಲ, ನಾನು ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂದರೆ ಪ್ರತಿಯೊಂದನ್ನು ಯೂನಿಕಾಗಿ ಯೋಚನೆ ಮಾಡ್ತೀನಿ. ಒಂದು ಸಿನಿಮಾ ಅಂದರೆ ಒಂದು ಸಂಭ್ರಮ. ಅದು ಅನೌನ್ಸ್ಮೆಂಟ್ ಅದು ಅಯೋಗ್ಯ ಮಾಡ್ತೀನಿ ಅಂದಾಗ ಯೋಚನೆ ಮಾಡ್ಬೇಕಂದ್ರೆ ಈ ಥರ ಯೋಚನೆ ಮಾಡಿದ್ದೀನಿ ಸರ್. ಸ್ಮೋಕಿಂದ ಹಿಂಗೆ ಬರಬೇಕು, ಟಾಪ್ ಹ್ಯಾಂಗ್ ನಡ್ಕೊಂಡು ಹೋಗ್ತಾರೆ, ಹಿಂಗೆ ನೇಮ್ಗಳು ಬರಬೇಕು ಅಂತ ಹೇಳಿದಾಗ ನಿರ್ಮಾಪಕರಾಗಲಿ, ರಚಿತಾ ಮೇಡಮ್ ಆಗಲಿ, ಸತೀಶ್ ಸರ್ ಆಗಲಿ ಅವರೆಲ್ಲ ಡೇಟ್ಸ್ ಕೊಟ್ಟರು. ಮಾಡಿ ಮಹೇಶ್ ಅಂತ. ಅದಕ್ಕೆ ಲಕ್ಷಾಂತರ ರೂಪಾಯಿ ಹೆಚ್ಚು ಕಡಿಮೆ ನಾನು ಆ ಒಂದು ವೀಡಿಯೋಗೆ 12ರಿಂದ 13 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಲೈವ್ ಮ್ಯೂಸಿಕ್ ಮಾಡಿಸಿದ್ದೀನಿ, ರಿಮಿಕ್ಸ್ ಮಾಡಿಸಿದ್ದೀನಿ. ಅದೆಲ್ಲನೂ ಅರ್ಜುನ್ ಸರ್ಗೆ ಹೇಳಿ, ಸರ್ ಹಿಂಗೆ ಬರಬೇಕು, ಇದನ್ನ ಅನೌನ್ಸ್ಮೆಂಟ್ ಹಿಂಗೆ ಆಗಬೇಕು ಅನ್ನೋದು ನನ್ನೊಂದು ಡ್ರೀಮ್ ಇತ್ತು. ಎಲ್ಲರೂ ಸಹಕಾರ ಕೊಟ್ಟಾಗ ನಾನು ಈ ಥರ ಯೋಚನೆಗಳು ಮಾಡೋಕ್ಕೆ ಸಾಧ್ಯ. ವಿಭಿನ್ನವಾಗಿ ಒಂದು ಪ್ರಮೋಷನ್ಸ್ ಆಗುತ್ತೆ, ವಿಭಿನ್ನವಾಗಿ ಅನೌನ್ಸ್ಮೆಂಟ್ ಆಗುತ್ತೆ. ಇಲ್ಲ ನಾನು ಪೇಪರಲ್ಲಿ ಅಥವಾ ನಾನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋದಕ್ಕಿಂತ ಅದೊಂದು ಎಕ್ಸ್ಪೆಕ್ಟ್ ಮಾಡೋಣ, ಮತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಇನ್ನೊಂದು ರೇಂಜ್ ತೊಗೊಳೋಣ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದು ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.